ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತನುಜ. ನಾನು ಇಲ್ಲಿ 1 to 7th ಗಂಟೆ ಓದಿದೆ. ಇವಾಗ ಬೇರೆ ಸ್ಕೂಲಲ್ಲಿ ಓದ್ತಿದ್ದೀನಿ. ಬೇರೆ ಸ್ಕೂಲಲ್ಲಿ ಓದಬೇಕಾದ್ರೆ ನಮಗೆ TCF ಕಡೆಯಿಂದ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಮತ್ತು ಇವಾಗ ಹೊಸದಾಗಿ ಈ ವರ್ಷ ಸಮ್ಮರ್ ಕ್ಯಾಂಪ್ ಮಾಡ್ತಿದ್ದಾರೆ. ನಮಗೆ 3 ಹೊತ್ತು ಓದಿ ತುಂಬ ಬೋರ್ ಹೊಡಿತಿತ್ತು. ಈ ವರ್ಷ ಸಮ್ಮರ್ ಕ್ಯಾಂಪಿಂದ ತುಂಬ ಹೆಲ್ಪ್ ಆಗಿ ನಮಗೆ ರಿಲೀಫ್ ಆಗಿದೆ. ತುಂಬ ಕಲಿತಾ ಇದ್ದೀವಿ. ಡ್ಯಾನ್ಸು, ಪೇಂಟಿಂಗು, ಕ್ಲೇ ಅಂದ್ಬಿಟ್ಟು ಎಷ್ಟೊಂದು ಮಾಡ್ತಿದ್ದಾರೆ. ನಮಗೆ ಕಲಿಯೋದ್ರ ಜೊತೆಗೆ ಆಟನೂ ಆಡ್ತೀವಿ. ಮತ್ತು ತುಂಬ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಗುಬ್ಲಾಳ ಸ್ಕೂಲ್ಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು TCF ಕಡೆಯಿಂದ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು. ನನ್ನ ಹೆಸರು ತನುಶ್ರೀ ಅಂತ. ನಾನಿಲ್ಲಿ 7ನೇ ಕ್ಲಾಸ್ ತನಕ ಓದಿ ನೆಕ್ಸ್ಟು ಬೇರೆ ಸ್ಕೂಲ್ಗೆ ನಾನು ಅಡ್ಮಿಷನ್ ಆದೆ. ಇನ್ನು ಬೇಸಿಗೆ ಶಿಬಿರದ ಬಗ್ಗೆ ಹೇಳಬೇಕು ಅಂತಂದರೆ ಮನೇಲಿ ಕೂತ್ಕೊಂಡು ಬರೀ ಓದು ಅಂದ್ಕೊಂಡು ಬರೀ ಓದೋದೇ ಆಯ್ತಾಯಿತ್ತು. ಆವಾಗ ಈ ಥರ ಗುಬ್ಲಾಳ ಸ್ಕೂಲಿಂದ ಸಮ್ಮರ್ ಕ್ಯಾಂಪ್ ಮಾಡಿದ್ದಾರೆ ಅಂದ ತಕ್ಷಣ ತುಂಬ ಖುಷಿ ಆಯಿತು. ಏನೇನಿರುತ್ತೆ ಸಮ್ಮರ್ ಕ್ಯಾಂಪಲ್ಲಿ ಅಂತ ತುಂಬ ಎಕ್ಸೈಟ್ ಆಗೋದು. ತುಂಬ ಚೆನ್ನಾಗಿತ್ತು. ಡ್ಯಾನ್ಸ್ ಇತ್ತು, ಸ್ಪೋರ್ಟ್ಸ್ ಇತ್ತು, ಆ್ಯಕ್ಟಿಂಗ್ ಇತ್ತು. ನಮ್ಮಲ್ಲಿರೋ ಕಲೆನ ಆಚೆ ಪ್ರದರ್ಶನ ಮಾಡೋಕ್ಕೆ ಒಳ್ಳೆ ಸ್ಟೇಜ್ ನಮಗೆ ಸಿಕ್ತು. ಅದಾದಮೇಲೆ ನಾನು ವೆಯ್ಟ್ ಮಾಡ್ತಿರೋದು ಏನಕ್ಕೆ ಅಂತಂದರೆ ನಾವು ಕಲ್ತಿರೋ ಇಷ್ಟು ದಿನ ಕಲ್ತ್ವಲ್ಲ, ಅದನ್ನು ನಾವು ಮುಂದೆ ಪ್ರದರ್ಶನ ಮಾಡಬೇಕಾದ ಒಂದು ಸಮಯ ಬರುತ್ತೆ. ಆವಾಗ ನಾನು ವೆಯ್ಟ್ ಮಾಡ್ತಿದ್ದೀನಿ. ನಾವು ಇನ್ನೂ ವಾವ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. Good morning, everybody. It has been my dream to have a summer camp for the kids of Gubrala Higher Primary School for many years. When I saw my son go to summer camp during his school days, I thought, why not for the kids of Gubrala Higher Primary School? Thanks to our flamboyant, young, dynamic, very skilled teacher, Rajnikant, we put a plan together and engaged a bunch of professionals for pottery, for art, for music, for acting, and for sports like volleyball and badminton. And we have about 144-45 kids turning up day in and day out. We are not only impressed by the attendance, but also the fact that they have shown enthusiasm in picking up each of this in a great manner. And this is to extend a warm welcome to all those who are listening and seeing the video to come and encourage our kids and applaud what they have done in the last 3 to 4 weeks. Thank you so much.